ಯೋಗಾಭ್ಯಾಸ ಶುರು ಮಾಡೋಣ. ವ್ಯಾಯಾಮ ಪೂರ್ವಕ. ವ್ಯಾಯಾಮದ ಹಲವಾರು ಆಯ್ಕೆ ನೀಡ್ತೇವೆ ನಿಮಗೆ. ನಿಮ್ಮಿಂದ ಎಷ್ಟಾಗುತ್ತೋ ನಿಮ್ಮ ಶಕ್ತಿಗನುಸಾರ ಮಾಡಿ. ಒಂದು ಬಾರಿ ಬೆಳಗ್ಗೆ ಬೆವರು ಸುರಿಸಲೇಬೇಕು. ದೀರ್ಘವಾದ ಶ್ವಾಸ. ನಾನು ನಿಮಗೆ 5-6 ನಿಮಿಷಗಳಲ್ಲಿ ಈ 50 ಅಭ್ಯಾಸಗಳನ್ನು ತಿಳಿಸ್ತೀನಿ. ಮತ್ತೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಬೇಡಿ. ವ್ಯಾಯಾಮದ ಸೆಲೆಕ್ಷನ್, ಎಕ್ಸಸೈಸ್ನ ಆಯ್ಕೆ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮಾಡ್ತಾ ಹೋಗಿ. ಎಷ್ಟಾಗುತ್ತೋ ಅಷ್ಟು ಮಾಡಿ. ಈ ಯೋಗಿಕ್ ಜಾಗಿಂಗ್ನ 12 ಪೋಸಸ್, ನಂತರ ಸೂರ್ಯ ನಮಸ್ಕಾರ, ದಂಡ್ ಬೈಠಕ್ನ ಅಭ್ಯಾಸ, ಮತ್ತು ಒಬೆಸಿಟಿಗೆ ಕೂಡ ನಾನು ಅಭ್ಯಾಸ ನಿಮಗೆ ತಿಳಿಸ್ತೀನಿ. ಅದು ವೆಯ್ಟನ್ನು ರಿಡ್ಯೂಸೂ ಮಾಡುತ್ತೆ ಮತ್ತು ನಿಮ್ಮ ತೂಕ ಕಡಿಮೆ ಮಾಡುವ ಜೊತೆಗೆ, ತೂಕ ಹೋಗಲಾಡಿಸುವ ಜೊತೆಗೆ ನಿಮ್ಮನ್ನು ಸುಂದರ ಕೂಡ ಮಾಡುತ್ತೆ. ನಿಮ್ಮ ಬಾಡಿಯನ್ನು ಶೇಪ್ನಲ್ಲಿ ತರುತ್ತೆ. ಎಲ್ಲ ಆತ್ಮಗಳ ಮೂಲ ಮಾರ್ಗ ನಾವು ಸ್ವಸ್ಥರಾಗಿರಬೇಕು. ಯಾರು ರೋಗಿಗಳಾಗಬಾರ್ದು, ಯಾರು ದುಃಖಿ ದರಿದ್ರರಾಗಿ ಜೀವಿಸಬಾರ್ದು. ಯೋಗದಿಂದ ನಮಗೆ ಆರೋಗ್ಯ ದೊರಕುತ್ತೆ, ಸುಂದರತೆ ಸಿಗುತ್ತೆ, ಸುಖ ಶಾಂತಿ ಸಿಗುತ್ತೆ. ಮತ್ತು ಯೋಗ ಮಾಡೋರು ಉದ್ಯೋಗನೂ ಮಾಡ್ತಾರೆ. ಹಾಗಾಗಿ ಅವರಿಗೆ ಜೀವನದಲ್ಲಿ ಆರೋಗ್ಯದ ಜೊತೆಗೆ ಸಮೃದ್ಧಿನೂ ಸಿಗುತ್ತೆ. ಯಾರಿಂದ ಎಷ್ಟಾಗುತ್ತೋ ಹಾಗೆ ಮಾಡಲು ಪ್ರಯತ್ನಿಸಿ. ಒಂದೊಂದು ಅಭ್ಯಾಸ 5-10 ಬಾರಿಯಿಂದ ಹಿಡಿದು 25, 50, 100 ಬಾರಿ ಮಾಡಲು ನಾನು ಹೇಳ್ತೀನಿ. ಬೆಳಿಗ್ಗೆ ಒಂದು ನಿಯಮ ಮಾಡಿಕೊಳ್ಳಿ. ಏನೇ ಪರಿಸ್ಥಿತಿ, ಮನಸ್ಥಿತಿ ಇರಲಿ, ಒಂದೇ ಬಗೆಯ ಪರಿಸ್ಥಿತಿ ಮತ್ತು ಒಂದೇ ರೀತಿಯ ಮನಸ್ಥಿತಿ ಯಾವಾಗಲೂ ಇರೋದಿಲ್ಲ. ಬೇಕಿದ್ದರೆ ಏನೇ ಪರಿಸ್ಥಿತಿ ಇರಲಿ, ಏನೇ ಮನಸ್ಥಿತಿ ಕೂಡ ಇರಲಿ, ನಾನು ಯೋಗ ಮಾಡಲೇಬೇಕು. ದೀರ್ಘವಾದ ಶ್ವಾಸ. ಬೆಳಗ್ಗೆ ಗುರುವಿನೊಂದಿಗೆ, ಭಗವಂತನೊಂದಿಗೆ ಏಕಾತ್ಮರಾಗಿ. ದೀರ್ಘವಾದ ಶ್ವಾಸ. ಒಂದು ಅನುಷ್ಠಾನದಂತೆ ಯೋಗಾಭ್ಯಾಸ. सकल जहां घट घट में जो रम रहा उनको प्रभु पहचान। हे भगवन से कृपा करो, पावन जीवन का लक्ष्य बने। हे भगवन
चलते रहे आधार हमारा सत्य बने। हे भगवन ऐसी कृपा करो पावन जीवन का लक्ष्य बने। कर्म करे आसक्ति बिना, हर कर्म करे आसक्ति बिना, हर कर्म करे आसक्ति बिना। फल की हो मन में चाह नहीं, फल की सब तुमको हो जाए समर्पित सब तुमको। हर कर्म हमारा दिल बने। भगवन ऐसी कृपा करो पावन जीवन का लक्ष्य बने। जग में रहे ऐसे निर्मल, हम जग में रहे ऐसे निर्मल। जैसे रहता है जल में कमल, जैसे रहता है जल में कमल। व्यवहार रहे निर्दोष सदा, व्यवहार रहे निर्दोष सदा। परमार्थ हमारा सत्य बने, परमार्थ हमारा नित्य बने। संसारी भोगों को तज कर, संसारी ಕೂತ್ಕೊಳ್ಳಿ. ಕೂತ್ಕೊಂಡು ಒಂದು ಭುಜಂಗಾಸನ ಮಾಡಿ. ಭುಜಂಗಾಸನ ಮತ್ತೆ ಮಕರಾಸನ ಯಾರೂ ಮಾಡಬಹುದು. ಹೀಗೆ ಮೊಣಕಾಲು ನೆಲಕ್ಕೆ ಊರಿ ಮಾಡಿ. ಮತ್ತೆ ಯಾರಿಗೆ ಪೂರ್ತಿ ಮಾಡೋಕೆ ಆಗುತ್ತೆ ನನ್ನ ಜೊತೆಗೆ 12 ಪೂರ್ತಿಯಾಗಿ ಮಾಡಿ. गुरु प्रभु शरण को ग्रहण करे, गुरु प्रभु शरण को ग्रहण करे। अदृश्य व्याधि से मुक्त रहे, अदृश्य व्याधि से मुक्त रहे। मन शोक रहित और भव्य बने, अदृश्य व्याधि से
ಸಂತುಲನೆ ಅಂತೂ ಸ್ವಲ್ಪ ಕಷ್ಟ, ಸ್ವಲ್ಪ ಅಭ್ಯಾಸ ಮಾಡಬೇಕಾದಿತ್ತು. ಅಷ್ಟರವರೆಗೆ ಇದನ್ನು ಮಾಡಿ. ಹೀಗೆ 10-20 ಬಾರಿ ಮಾಡಿ. ಹೀಗೆ ಸರ್ಪದಂಡ ಅಥವಾ ಭುಜಂಗಾಸನ, ಮಕರಾಸನ ಅಥವಾ ಹೀಗೆ ದಂಡ, ಒಂದು ಶ್ವಾಸದಲ್ಲಿ ಒಂದು ಅಭ್ಯಾಸ. ಹೀಗೆ 15-20 ನಿಮಿಷ ಬೆಳಿಗ್ಗೆ ಒಮ್ಮೆ ಆದಷ್ಟು ಯೋಗಾಭ್ಯಾಸ ಮಾಡಿ. ಸರಿ ನೋಡಿ, ವಿಷಯ ಚಿಕ್ಕದು. ಹೀಗೆ 15-20 ನಿಮಿಷ ವೇಗ ವ್ಯಾಯಾಮ ಮಾಡಿ. 100 ವರ್ಷ ಸ್ವಸ್ಥರಾಗಿರ್ತೀರಿ. ಎಷ್ಟು ದೊಡ್ಡ ಉಪಲಬ್ಧಿ ಇದು! ಸ್ವಲ್ಪ ಸಮಯದ ಪುರುಷಾರ್ಥ ಮತ್ತೆ ಜೀವನವಿಡೀ ಸ್ವಾಸ್ಥ್ಯ, ಸುಖ, ಶಾಂತಿ, ತೃಪ್ತಿ. ನೀವು ಆತ್ಮನಿರ್ಭರ ಆಗ್ತೀರಿ. ಸ್ವಾಸ್ಥ್ಯದ ಸಂದರ್ಭದಲ್ಲಿ ಯಾರು ಬಲಹೀನರಾಗಿದ್ದೀರಿ ಅವರು ಹೀಗೇನೆ ಸೂಕ್ಷ್ಮ ವ್ಯಾಯಾಮ, ಕೈಗಳು, ಕಾಲು, ಬೆನ್ನು. ಆದರೆ ಯಾರಿಗೆ ಗಂಟು ನೋವಿದೆ ಅವರು ಒಂದೊಂದು ಜಾಯಿಂಟ್, ಅದು ಕೈ ಇರಲಿ ಅಥವಾ ಕಾಲಿರಲಿ, ನೋಡಿ ಪೂರ್ತಿ ಪರಿವರ್ತನೆ. ನೂರು ಬಾರಿಯಿಂದ ಶುರುವಾಗುತ್ತೆ. ಅಂದರೆ ಕಡಿಮೆ ಅಂದರೆ ಕಾಲು ಎದುರಿಗೆ ತೆರೀರಿ. 100 ಬಾರಿ ಮಾಡಬೇಕು ಒಂದು ಅಭ್ಯಾಸ ವ್ಯಾಯಾಮದ್ದು. ಮತ್ತು ಬೊಜ್ಜು ಕಡಿಮೆ ಮಾಡಲು ಒಂದೊಂದು ಅಭ್ಯಾಸ 100 ಬಾರಿ. ಮತ್ತೆ ಬಾಕಿ ವ್ಯಾಧಿ ಹೋಗಲಾಡಿಸಲು ಒಂದೊಂದು ಆಸನದಲ್ಲಿ ಕಡಿಮೆ ಅಂದರೆ 100 ಬಾರಿ ಭಸ್ತ್ರಿಕಾ, ಕಪಾಲಭಾತಿ ಅಥವಾ ದೀರ್ಘ ಶ್ವಾಸ. ಒಂದು ಆಸನ ಒಂದು ಬಾರಿಯಲ್ಲಿ ಕಡಿಮೆ ಅಂದರೆ 1 ರಿಂದ 2 ನಿಮಿಷ. ಮತ್ತೆ ಒಂದು ಆಸನದ ಒಟ್ಟು ಸಮಯ 10 ನಿಮಿಷ. ಮತ್ತೆ ನಾನು ಇಲ್ಲಿಂದ ಏನು ಹೇಳ್ತೀನಲ್ಲ ಅದು ನೀವು ಸ್ವತಃ ಅನುಭವಿಸ್ತೀರಾ. ನನ್ನ ಜೊತೆಗೆ ಹೇಳಿ, ಯೋಗ ಹೇಳುತ್ತೆ. ಹೇಳಿ, ಸತ್ಯ ಹೇಳುತ್ತೆ, ಧರ್ಮ ಹೇಳುತ್ತೆ. ಅಂದರೆ ಯೋಗ, ಧರ್ಮ, ಸತ್ಯ ಸ್ವತಃ ಹೇಳುತ್ತೆ. ಹೇಳ್ತಾರಲ್ಲ, ಜಾದೂ ಅದೇ ತಲೆ ಮೇಲೆ ಹತ್ತಿ ಹೇಳುತ್ತೆ. ತನ್ನಷ್ಟಕ್ಕೆ ಹೇಳಬೇಕು. ನಾನು ಹೇಳಬೇಕಾಗಿಲ್ಲ. ಯೋಗದಿಂದ ಬೊಜ್ಜು ಕಡಿಮೆ ಆಗುತ್ತೆ. ನಿಮ್ಮ ಶರೀರ ಹೇಳಬೇಕು. ನೀವು ಹೇಳಿ. ನೀವಂದ್ರೆ ನಿಮ್ಮ ಶರೀರ ಹೇಳಬೇಕು, ನಿಮ್ಮ ಮನಸ್ಸು ಹೇಳಬೇಕು. ಅಂದರೆ ಯೋಗದಿಂದ ತನು ನಿರ್ಮಲವಾಯಿತು, ಮನ ನಿರ್ಮಲವಾಯಿತು. ಈಗ ಆ ಬೊಜ್ಜು ಹೊರಟೋಗಿದೆ. ಬೆಳಿಗ್ಗೆ ನನಗೊಬ್ಬ ಅಣ್ಣ ಸಿಕ್ಕಿದ್ರು. ಅವ್ರು ಹೇಳಿದ್ರು 9 ಕಿಲೋ ಕಡಿಮೆ ಮಾಡಿದೆ. ಎಷ್ಟು ಕಿಲೋ ಕಡಿಮೆ ಮಾಡಿದ್ರಿ ಅಣ್ಣ? ಎಷ್ಟು? 9 ಕಿಲೋ. ಎಷ್ಟು ದಿನದಲ್ಲಿ? ನಾನು ಇವರಿಗೆ ಬೈದೆ. ನಾನಂದೆ, ಅಣ್ಣ ಪೂರ್ತಿ ಸಂಯಮದಿಂದ ಮನಸ್ಸಿನಿಂದ ಬೆಳಿಗ್ಗೆ ಸಂಜೆ ಮಾಡು. ನೋಡು, ಜಗತ್ತಿನ ಜನರ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಏನು ಮಾಡ್ತಾರೆ? ಅರ್ಧ ಮಾಡ್ತಾರೆ. ಮನಸ್ಸಾರೆ ಪೂರ್ತಿ ಮಾಡುವವರು ಒಂದು ಅಭ್ಯಾಸ ಎಷ್ಟು ಬಾರಿ ಮಾಡಬೇಕು? 100 ಬಾರಿ, 200 ಬಾರಿ ಸುತ್ತು ತಿರುಗಿಸಿ. ಅದೇನಾಗುತ್ತೆ ಗೊತ್ತಾ? ದಪ್ಪವಾಗಿದ್ದ ಅಣ್ಣ ಅಕ್ಕಂದಿರು ನಾನು ಎಷ್ಟು ಮಾಡಿಸ್ತೇನೆ ಅಷ್ಟು ಅವ್ರು ಮಾಡಿಬಿಡ್ತಾರೆ. ಬಾಕಿ ಮತ್ತೆ
ಇದಾಗಬಾರ್ದು. ನಿಮ್ಮ ಅಭ್ಯಾಸ 2-2.5 ಗಂಟೆ ನಿರಂತರ ನಿಮ್ಮ ಅಭ್ಯಾಸ ಮಾಡ್ತೀರಿ. ಯೋಗ, ಯಜ್ಞ, ಆಯುರ್ವೇದ, ನೇಚುರೋಪತಿ ಮತ್ತೆ ನಮ್ಮ ಸನಾತನ ಸಂಸ್ಕೃತಿಯಿಂದ ಜನ ಯಾಕೆ ವಿಮುಕ್ತರಾಗಿದ್ದಾರೆ? ಸುತ್ತು ತಿರುಗಿಸಿ. ಒಂದು ಶಬ್ದದಲ್ಲಿ ಹೇಳುವುದಾದ್ರೆ ಅಂದರೆ ಇದನ್ನು ಮಾಡುವುದನ್ನು ಬಿಟ್ಟಿದ್ದಾರೆ ಜನ. ಒಪ್ಪುವುದು ಬಿಟ್ಟಿಲ್ಲ, ಒಪ್ತಾರೆ. ಯೋಗವನ್ನು, ಯಜ್ಞವನ್ನು, ಆಯುರ್ವೇದವನ್ನು, ಪ್ರಕೃತಿಯನ್ನು, ಗೋಮಾತೆಯನ್ನು, ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕ ಎಷ್ಟಿವೆ? ಗೋಗಂಗಾ, ಗಾಯತ್ರಿ, ತುಳಸಿ ಒಪ್ತಾರೆ. ಅದನ್ನು ಜೀವಿಸೋದನ್ನು ಬಿಟ್ಟಿದ್ದಾರೆ. ಜೀವಿಸಿ. ಜನ ಜೀವಿಸಬೇಕು, ಮಾಡಬೇಕು. ಯಜ್ಞವನ್ನು ಮಾಡಬೇಕು. ನಮ್ಮ ದೈನಿಕ ಜೀವನದಲ್ಲಿ ಆಯುರ್ವೇದವನ್ನು ಉಪಯೋಗಿಸಬೇಕು, ಪ್ರಕೃತಿಯನ್ನು ಉಪಯೋಗಿಸಬೇಕು, ಗೋಮಾತೆಯ ಸೇವೆ ಮಾಡಬೇಕು, ಹಸುವಿನ ಹಾಲನ್ನೇ ಕುಡಿಬೇಕು, ಹಸುವಿನ ತುಪ್ಪ ತಿನ್ನಬೇಕು. ಗೋ ಆಧಾರಿತ ಹೊಲವೇನಿದೆ, ದೀರ್ಘವಾದ ಶ್ವಾಸ. ನೂರು ಬಾರಿ ಮಾಡಬೇಕು. ಟೈಮಿಂಗ್ನ ದೃಷ್ಟಿಯಿಂದ ಒಂದೊಂದು ಅಭ್ಯಾಸವನ್ನು 5-10 ನಿಮಿಷ ಮಾಡಬೇಕು. ನೀವಂತೂ 1-2 ನಿಮಿಷ ಮಾಡಿ ಯೋಚಿಸ್ತೀರಾ, ಅಯ್ಯೋ ನಾನೇನು ಮಾಡಿದೆ, ಜಗತ್ತನ್ನೇ ಗೆದ್ಬಿಟ್ಟೆ. ಇಲ್ಲ, ಅಂದರೆ ಒಮ್ಮೆ ಯೋಗ ಮಾಡುವುದನ್ನು ಬಿಟ್ಟಿದ್ದೀರಿ, ಯಜ್ಞವನ್ನು ಬಿಟ್ಟಿದ್ದೀರಿ. ಆಯುರ್ವೇದವನ್ನು ಉಪಯೋಗಿಸುವುದನ್ನು ಬಿಟ್ಟಿದ್ದೀರಾ. ಮತ್ತೆ ಯೋಗ, ಯಜ್ಞ, ಆಯುರ್ವೇದ ಮತ್ತೆ ನೇಚುರೋಪತಿಯ ಸನಾತನ ಸಂಸ್ಕೃತಿಯನ್ನು ವಿರೋಧಿಸುವವರಿದ್ರು. ಅವರು ಈ ಪರಂಪರೆಗಳ ಬಗ್ಗೆ ಸುಳ್ಳು ಪ್ರಚಾರ ಮಾಡಲಾರಂಭಿಸಿದ್ರು. ಯೋಗದಲ್ಲೇನಿಲ್ಲ, ಯಜ್ಞದಲ್ಲೇನಿಲ್ಲ, ಆಯುರ್ವೇದ ಬೇಡವಾದ್ದು, ಸೂಡೋ ಸೈನ್ಸ್ ಅಂತ ಹೇಳ್ತಿದ್ರು. ನೇಚುರೋಪತಿ ಇವೆಲ್ಲ ಸನಾತನ ಸಂಸ್ಕೃತಿಯ ಎಷ್ಟು ಪ್ರತೀಕಗಳಿದ್ದವು. ಈ ಸಂದರ್ಭದಲ್ಲಿ ಬೇಡವಾದದ್ದನ್ನು ಪ್ರಚಾರ ಮಾಡಲು ಶುರು ಮಾಡಿದ್ರು. ಅವರು ಅವಿವೇಕಿಗಳಾಗಿದ್ದರು. ನಾವಿವರನ್ನು ಬಿಟ್ಟಿದ್ದೆವು. ಇವರೇನು ಮಾಡಿದ್ದಾರೆ? ನಾನು ಯೋಗ ಮಾಡಿದೆ ಮತ್ತು ಮಾಡಿಸಿದೆ, ಮತ್ತೆ ಯಜ್ಞ ಮಾಡಿಸಿದೆ, ಮತ್ತೆ ಯೋಗ ಮಾಡಿ ಯಜ್ಞ ಮಾಡಿ ಆಯುರ್ವೇದದ ಪ್ರಾಕೃತಿಕ ಚಿಕಿತ್ಸೆಯನ್ನು ಉಪಯೋಗಿಸಿಕೊಂಡು ಯಾವ ಸತ್ಯ ನನ್ನ ಮುಂದೆ ಬಂತು, ಒಂದಂದರೆ ಅದಕ್ಕೆ ತುಂಬ ಶಕ್ತಿ ಹಾಕಿ ಅಭಿವ್ಯಕ್ತ ಮಾಡಿದೆ. ಆಮೇಲೆ ಇದರ ಮೇಲೆ ಶೋಧ ಮಾಡಿದೆ, ಅನುಸಂಧಾನ ಮಾಡಿದೆ. ಅದು ಇಡೀ ಜಗತ್ತಿನ ಟಾಪ್ ಜರ್ನಲ್ಸ್ನಲ್ಲಿ ಪಬ್ಲಿಷ್ ಮಾಡಿಸಿದೆ. ಮತ್ತೀಗ ನಾನು ಇಡೀ ಜಗತ್ತಿಗೆ ಹೇಳ್ತಿದ್ದೀನಿ, ನೋಡ್ರಪ್ಪ, ಜಗಳ ಮಾಡಿ ಬನ್ನಿ, ಬೇಕಿದ್ರೆ ಒಪ್ಕೊಂಡು ಬನ್ನಿ, ಬರಲೇಬೇಕು ಯೋಗದ ಶರಣದಲ್ಲಿ. ಸರಿ, ಈಗ ಮಲ್ಕೊಳ್ಳಿ. ಹೀಗೆ 1-2 ನಿಮಿಷ ಮಾಡಿ 5-10 ರೌಂಡ್ ಮಾಡಬೇಕು ಒಂದೊಂದು ಅಭ್ಯಾಸದ್ದು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ? ಒಂದು ರೋಗ ಎಷ್ಟು ಅಪಾಯಕಾರಿಯಾಗಿದೆ, ಮತ್ತೆ ಈ ವಿಷಯವನ್ನು ಗಮನವಿಟ್ಟು ಕೇಳಿ. ನಾನು ತುಂಬ ಜೋರಾಗಿ ಹೇಳ್ತಿದ್ದೀನಿ. ನಾನು ತುಂಬ ಜೋರಾಗಿ ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ. ಒಂದು ರೋಗ ಎಷ್ಟು ಅಪಾಯಕಾರಿಯಾಗಿರುತ್ತೆ ಇದನ್ನು ಇಡೀ ಜಗತ್ತೇ ನೋಡ್ತಿದ್ದೆ. ಕೊರೋನಾವು ಇಡೀ ಜಗತ್ತನ್ನು, ಅರ್ಥವ್ಯವಸ್ಥೆಯನ್ನು ಭಸ್ಮ ಮಾಡಿದೆ. ದೊಡ್ಡ ದೊಡ್ಡ ಸಿಂಹಾಸನಗಳು ಕುಸಿದು ಬಿದ್ದವು. ಸತ್ಯ ಬದಲಾಯಿತು, ಸಿಂಹಾಸನ ಬದಲಾಯಿತು, ಮತ್ತೆ ಸಾಮಾಜಿಕ ಆಗು ಹೋಗು. ಮೊದಲು ಹೇಳ್ತಿದ್ರು ಎಲ್ಲರೂ ಜೊತೆಯಾಗಿರಿ, ಈಗ ಹೇಳ್ತಾರೆ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಮೊದಲು ಹೇಳ್ತಿದ್ರು ಪಾಸಿಟಿವ್ ಇರಿ, ಈಗ ಹೇಳ್ತಾರೆ ನೆಗೆಟಿವ್ ಇರಿ. ಈಗಂತೂ ಬೇರೆ ಇದೆ.
ನಾನು ನೆಗೆಟಿವ್ ಆದೆ. ಅರೆ ಅಪ್ಪ, ಎಷ್ಟು ನೆಗೆಟಿವ್ ಆಗಬೇಡಿ. ದೀರ್ಘವಾದ ಶ್ವಾಸ. ಮೊದಲು ಹೇಳ್ತಿದ್ರು ಒಬ್ರಿನ್ನೊಬ್ಬರ ಸೇವೆ ಮಾಡಿ, ಈಗ ಹೇಳ್ತಾರೆ ನಿಮ್ಮ ಸೇವೆ ನೀವೇ ಮಾಡಿ. ಮೊದಲು ಹೇಳ್ತಿದ್ರು ಪರಸ್ಪರ ಜೊತೆಯಾಗಿರಿ, ಈಗಂತಾರೆ ಒಬ್ನೇ ಇರು. ದೀರ್ಘವಾದ ಶ್ವಾಸ. ಇಡೀ ಜಗತ್ತಿನ ಅರ್ಥವ್ಯವಸ್ಥೆ, ಸಾಮಾಜಿಕ ಆಗುಹೋಗು, ರಾಜನೈತಿಕ ಆಗುಹೋಗು, ಧಾರ್ಮಿಕ ಆಗುಹೋಗು ಎಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ದೀರ್ಘವಾದ ಶ್ವಾಸ. ಬೇರೆ ಬೇರೆ ರೀತಿಯಿಂದ ಮಠ, ಮಂದಿರ, ಮಸೀದಿ, ಮಸೀದಿಗೆ ಹೋಗ್ಬಿಟ್ಟು ದುವಾ ಕೇಳ್ತಿದ್ರು. ಕೆಲವರು ನಮಾಜ್ ಆಗ್ತಿದ್ದಾರೆ, ಕೆಲವರು ನಮನ. ಎಲ್ಲ ಆಗು ಹೋಗು. ಒಂದು ರೋಗ, ನಾನಂತೀನಿ ಕೊರೋನಾಗಿಂತ ಹೆಚ್ಚು ಭಯಾನಕ BP. ಏನಂದೆ? ಕೊರೋನಾಗಿಂತ ಭಯಾನಕ ಯಾವುದು? BP. ಆದರೆ ನಾನು ನಿಮಗೆ ಮುಂದೆ ಹೇಳ್ತೀನಿ, ನಾನಂತೀನಿ ಜನರ ಮೃತ್ಯು ಕೊರೋನಾದಿಂದ ಆಗ್ತಿಲ್ಲ. ಮತ್ತೆ ನಾನು ಎಲ್ಲರ ಮುಂದೆ TV ಚಾನೆಲ್ಸ್ನಲ್ಲಿ ಹೇಳಿದ್ದೀನಿ. ಮತ್ತೆ ಈ ಕ್ಲಿಪ್ಪಿಂಗ್ಸ್ ನನ್ನೆಲ್ಲ ಚಾನೆಲ್ಸ್, ಆಸ್ಥಾ ಚಾನೆಲ್ಸ್ನವರು ಸುರಕ್ಷಿತವಾಗಿರುವರು. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಜನ ಕೊರೋನಾದಿಂದ ಸಾಯ್ತಾ ಇಲ್ಲ, BP ಹೆಚ್ಚಾಗೋದ್ರಿಂದ ಸಾಯ್ತಾರೆ. ಯಾವುದರಿಂದ ಹೇಳಿ ಜೋರಾಗಿ? BP ಹೆಚ್ಚಾಗೋದ್ರಿಂದ, ಶುಗರ್ ಹೆಚ್ಚಾಗೋದ್ರಿಂದ. ಏನು ಹೆಚ್ಚಾಗೋದ್ರಿಂದ ಹೇಳಿ? ಶುಗರ್ ಹೆಚ್ಚಾಗೋದ್ರಿಂದ. ಒಬ್ಬರಂತೂ ತುಂಬ ಸೋತು ಹೋಗಿದ್ದಾರೆ, ತುಂಬ ಜೋರಾಗಿ ಹೇಳ್ತಿದ್ದಾರೆ. ನಾನು ಯಾರ ಬಗ್ಗೆನೂ ಟಿಪ್ಪಣಿ ಮಾಡ್ತಿಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ಒಂದು ಕಾಲಿಂದ ಎರಡು ಕಾಲುಗಳಿಂದ ಮಾಡುವುದಂತೂ ಬಹಳ ಅಗತ್ಯ. ಕೇಳಿ, ಜನ ಸಾಯ್ತಿದ್ದಾರೆ BP ಹೆಚ್ಚಾಗೋದ್ರಿಂದ, ಶುಗರ್ ಹೆಚ್ಚಾಗೋದ್ರಿಂದ ಸಾಯ್ತಿದ್ದಾರೆ. ರೆಸ್ಪಿರೇಟರಿ ಸಿಸ್ಟಮ್ ಫೇಲಿಯರ್ನಿಂದಾಗಿ ಸಾಯ್ತಿದ್ದಾರೆ. ಫುಫ್ಫುಸ ಬಲಹೀನ ಆಗೋದ್ರಿಂದ ಸಾಯ್ತಿದ್ದಾರೆ. ಕಾರ್ಡಿಯಕ್ ಅರೆಸ್ಟ್ನಿಂದಾಗಿ ಹಾರ್ಟ್ ಬಲಹೀನ ಆಗೋದ್ರಿಂದ ಸಾಯ್ತಿದ್ದಾರೆ. ನರ್ವಸ್ ಸಿಸ್ಟಮ್ ಮತ್ತೆ ಇಮ್ಯುನಿಟಿ ಬಲಹೀನ ಆಗೋದ್ರಿಂದ. ಈಗ ನಾನು 100 ಕೋಟಿ ಬಹುಮಾನ ನೀಡ್ತೀನಿ. ಯಾರ BP ಸರಿಯಾಗಿದೆ, ಯಾರ ಶುಗರ್ ಸರಿಯಾಗಿದೆ, ಯಾರ ಫುಫ್ಫುಸ ಹಾರ್ಟ್ ಗಟ್ಟಿ ಆಗಿದೆ, ಯಾರ ನರ್ವಸ್ ಸಿಸ್ಟಮ್ ಮತ್ತು ಇಮ್ಯುನಿಟಿ ಸರಿ ಆಗಿದೆ, ಅವರಲ್ಲಿ ಯಾರಾದರೂ ಸತ್ತಿದ್ರೆ, ಯಾರು ಗಟ್ಟಿಯಾಗಿರ್ತಾರೆ ಅವರು ಸಾಯುವುದು ಹೇಗೆ? ಇದರ ಅರ್ಥ ಕೊರೋನಾದಿಂದಾಗಿ ಜನರು ಸತ್ತಿಲ್ಲ. ಜನರ ತಪ್ಪು ರೀತಿಯಿಂದ BP, ಶುಗರ್, ಥೈರಾಯ್ಡ್, ಆಸ್ಮಾ, ಆರ್ಥರೈಟಿಸ್, ಹಾರ್ಟ್ ತಪ್ಪು ರೀತಿಯಿಂದ, ಕೃತ್ರಿಮ ರೀತಿಯಿಂದ ಕೇವಲ ಮತ್ತು ಕೇವಲ ಕಂಟ್ರೋಲ್ ಮಾಡಿಟ್ಟಿದ್ದಾರೆ. ಯಾವಾಗ ನಿಜ ಸ್ಥಿತಿ ಎದುರಾಯಿತು ಆಗ ಎಲ್ಲ ಪೋಲ್ ತೆರೆಯಿತು. ಅರೆ, BPಯನ್ನು ನಾವು ಯೋಚಿಸಿದ್ದೆವು 10-20 ವರ್ಷದಿಂದ ಕಂಟ್ರೋಲ್ ಮಾಡಿಟ್ಟಿದ್ದೀವಿ. ಈ BP ಅಂತೂ ಚಿಕ್ಕ ಒಂದು ಕೊರೋನಾ ಬಂದು ಇದರ ಪೋಲ್ ತೆರೆದುಬಿಟ್ಟಿತು. ಅಂದರೆ ಕೊರೋನಾವು BPಯ ಪೋಲ್ ತೆರೆಯಿತು, ಶುಗರ್ನ ಪೋಲ್ ತೆರೆಯಿತು, ಇನ್ಹೇಲರ್ನ ಪೋಲ್ ತೆರೆಯಿತು, ಬ್ಲಡ್ ಥಿನ್ನರ್ಸ್ನ ಪೋಲ್ ತೆರೆಯಿತು. ಕೊರೋನಾ ಬಂದ್ಬಿಟ್ಟು ನಿಮ್ಮ ಪೇನ್ ಕಿಲ್ಲರ್ಸ್ನ ಪೋಲ್ ತೆರೀತು, ನಿಮ್ಮ ಡಿಪ್ರೆಷನ್ನ ಔಷಧಿಗಳ, ನಶೆಯ ಔಷಧಿಗಳ ಕುಡುಕರ ಪೋಲ್ ತೆರೆಯಿತು. ಈಗ ನಾನು ಗ್ಯಾರಂಟಿ ನೀಡ್ತೀನಿ, ಯಾರು ಯೋಗ ಮಾಡ್ತಾರೆ, ಈಗ ಕೇಳ್ಕೊಳ್ಳಿ, ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆಸಿ, ಯಾರು ಯೋಗ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ದೀಪ ಯಜ್ಞವನ್ನೇ ಮಾಡಿ, ಯೋಗ ಮಾಡ್ತೀರಿ, ಯಜ್ಞ ಮಾಡ್ತೀರಿ, ಮುಕ್ತಾವಟಿ BP ಗ್ರೇಟ್ ಹೆಚ್ಚಾಗಿದ್ದರೆ ಮಾತ್ರ
ಬಿಪಿಗಾಗಿ ಮಧುನಾಶಿನಿ, ಮಧುಗ್ರೇಡ್ ಶುಗರ್ಗಾಗಿ. ಲಿವರ್ ಬಲಹೀನವಾಗಿದೆ, ಲಿವೋಗ್ರೇಡ್ ಲಿವಾಮೃತ್ ಸರ್ವಕಲ್ಪಕ್ವಾತ್ ದಿನಬಿಡಿ ಕುಡೀರಿ. ಮತ್ತೆ ಫ್ಯಾಟಿ ಲಿವರ್, ಹ್ಯಾಪಿಟೈಟಿಸ್ ಮತ್ತೆ ಲಿವರ್ ಸಿರೋಸಿಸ್ ಅನ್ನ ನಾನು ಸರಿಪಡಿಸ್ತೀನಿ ಮತ್ತು ಗ್ಯಾರಂಟಿಯೊಂದಿಗೆ. ಈಗಂತೂ ನಾಳೆ 1 ಕೋಟಿಯ ಮಷಿನ್ ತರಿಸಿದ್ದೀನಿ, ಫೈನಲ್ ಮಾಡಿಬಿಟ್ಟಿದ್ದೀನಿ. ಜುಲೈ ತಿಂಗಳಿಂದ ಎಲ್ಲರ ಲಿವರ್ನ ಟೆಸ್ಟ್ ಆಗುತ್ತೆ. ಯೂಟೆರಸ್, ಓವರಿ, ಪ್ರೊಸ್ಟೇಟ್ ಮತ್ತು ಥೈರಾಯ್ಡ್ನಿಂದ ಹಿಡಿದು ಈಕೋಕಾರ್ಡಿಯೋಗ್ರಾಫಿಯೂ ಆಗುತ್ತೆ. ಎಲ್ಲ ಟೆಸ್ಟ್ ಇಲ್ಲಿ ಆಗುತ್ತೆ. ಮತ್ತು ಎಲ್ಲರನ್ನೂ 7 ರಿಂದ 15 ದಿನಗಳ ಒಳಗೆ ಸರಿಯಾಗಿ ಮಾಡಿಸಿ ಹೇಳ್ತೇವೆ. ವಾಪಸ್ ಹೋಗಿ ಎವಿಡೆನ್ಸ್ನೊಂದಿಗೆ. ನೋಡಿ, ನಿಮ್ಮ ಎದುರಿಗೆ ಇವನೊಬ್ಬ ಯಾರಿದ್ದಾನೆ, ಅರ್ಧ ನಗ್ನ, ಲಂಗೋಟಿ ಧೋತಿ ಅರ್ಧರ್ಧ ಕಟ್ಟಿಟ್ಟಿದ್ದಾನೆ. ಇಂತಹ ಸನ್ಯಾಸಿಯೊಬ್ಬ ನಿಮ್ಮ ಮುಂದೆ ಯೋಗ ಮಾಡ್ತಿದ್ದಾನೆ. ಮೊದಲ ಬಾರಿಗೆ ನಾನು ಆಹ್ವಾನ ಕೊಟ್ಟು ಹೇಳಿದ್ದೀನಿ, ಪ್ಯಾರಾಮೀಟರ್ಸ್ ನಿಮ್ಮದು ಮತ್ತು ಪ್ರಾಕ್ಟೀಸ್ ನಮ್ಮದು. ಯೋಗ ಪ್ರಾಕ್ಟೀಸ್ ನಮ್ಮದು ಮತ್ತು ಪ್ಯಾರಾಮೀಟರ್ ನಿಮ್ಮದು. ಎಷ್ಟು ಬೇಕಾದರೂ ಪರೀಕ್ಷಿಸಿಕೊಳ್ಳಿ, ಸತ್ಯಕ್ಕೆ ತಡೆಯಿಲ್ಲ. ಬೇಕಿದ್ರೆ ಅಗ್ನಿ ಪರೀಕ್ಷೆ ತಗೊಳ್ಳಿ. BP ಕ್ಯೂರ್, ಶುಗರ್ ಕ್ಯೂರ್, ಥೈರಾಯ್ಡ್, ಆಸ್ಮಾ, ಆರ್ಥ್ರೈಟಿಸ್ ಕ್ಯೂರ್, ಫ್ಯಾಟಿ ಲಿವರ್ ಗ್ರೇಟ್ 1 ವಾರದಲ್ಲಿ, ಗ್ರೇಟ್ 2, 3 2 ವಾರದಲ್ಲಿ, ಮತ್ತೆ ಲಿವರ್ ಸಿರೋಸಿಸ್ ಮತ್ತೆ ಹೆಪಟೈಟಿಸ್ 1 ರಿಂದ 2 ತಿಂಗಳಲ್ಲಿ ಕ್ಯೂರ್. 1 ಕೋಟಿ ವೈರಸ್ ಲೋಡ್ ಹೆಚ್ಚಾಗಿದೆ. ಆಮೇಲೆ ಎಷ್ಟು ವೈರಸ್ ಹೆಚ್ಚಾಗ್ಬಿಟ್ರೆ 1 ರಿಂದ 3 ಕೋಟಿ ಖರ್ಚಾಗತ್ತೆ. ದೀರ್ಘವಾದ ಶ್ವಾಸ. ಇಲ್ಲಿ ಯೋಗ ಗ್ರಾಮದಲ್ಲಿ ಅಕಾಮಡೇಷನ್ ಎಲ್ಲವೂ ಪೂರ್ತಿಯಾಗಿ ತಿಂಡಿ ತಿನಿಸು ಇರುವುದು ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ದುಡ್ಡು ತಗಲುತ್ತೆ. ನಾನಂತೀನಿ 99% ನೀವು ನಿಮ್ಮ ಮನೆಯಲ್ಲೇ ಇದ್ಕೊಂಡು ಪೂರ್ತಿ 100% ಫಾಲೋ ಮಾಡಿ. ನಾನಂತೀನಿ ನನ್ನ ಹತ್ರ ಬರುವ ಅಗತ್ಯವಿಲ್ಲ. ನಾನು ಹೇಳೋದಿಲ್ಲ ನಿಮಗೆ. ನೀವು ಯೋಗ ಗ್ರಾಮದಲ್ಲಿ, ನಿರಾಮಯಂನಲ್ಲಿ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕು ಅಂತ. ಆದರೆ ಒಂದು ವೇಳೆ ತುಂಬ ಹೆಚ್ಚು ಸಮಸ್ಯೆ ಆಗಿಬಿಟ್ರೆ ಮನೆಯಲ್ಲಿ ಅಂತಹ ವಾತಾವರಣ ಸಿಗೋದಿಲ್ಲ. ಮತ್ತೆ ನಿಮಗೂ ಕೂಡ ಇಂತಹ ಅಭ್ಯಾಸವಾಗಿಬಿಟ್ಟಿದೆ ಅಂದರೆ ನೀವು ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಬಾಡಿ ರೆಸ್ಪಾಂಡ್ ಮಾಡೋದಿಲ್ಲ. ಪರಿಸ್ಥಿತಿ ಕೆಟ್ಟು ಹೋಗಿ ಟಾಕ್ಸಿನ್, ಆಕ್ಸಿಡೆಂಟ್ಸ್ ಹೆಚ್ಚಾಗುತ್ತೆ. ಮತ್ತು ಕೆಲವು ವಿಷಯಗಳಂತೂ ಎಕ್ಸ್ಪೀರಿಯನ್ಸ್ ಮಾಡೋಕೆ, ಅದರ ಬಗ್ಗೆ ಒಂದು ರೀತಿಯಿಂದ ಟ್ರೈನಿಂಗನ್ನೇ ತಗೊಳ್ಳೋಕೆ, ಕಲೀಲಿಕ್ಕಾಗಿ ಒಮ್ಮೆ ಇಲ್ಲಿ ಬಂದ್ಬಿಡಿ. ದೊಡ್ಡ ವಿಷಯ ಇದು, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಗಮನವಿಟ್ಟು ಕೇಳಿ. ನಾನು ಜೋರಾಗಿ ಹೇಳ್ತಿದ್ದೀನಿ ಈ ವಿಷಯ. ನಾವು BP-ಯನ್ನು ಏನು ಮಾಡ್ತೀವಿ? ಕ್ಯೂರ್, ಶುಗರ್ ಕ್ಯೂರ್, ಥೈರಾಯ್ಡ್, ಆಸ್ತಮಾ, ಹೆಪಟೈಟಿಸ್, ಆರ್ಥ್ರೈಟಿಸ್, ಫ್ಯಾಟಿ ಲಿವರ್ ಕ್ಯೂರ್ ಮಾಡ್ತೀವಿ. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಕಂಟ್ರೋಲೇ ಅಲ್ಲ, ಕ್ಯೂರ್ ಮಾಡ್ತೀವಿ. ಪ್ರೊಲಕ್ಟಿನ್, ಕಾರ್ಟಿಸ್ ಮತ್ತು ಎಸಿಡಿಯನ್, ಆಡ್ರಿಲಿನ್ ಅಂತಹ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಾಗಿವೆ. ನೋಡಿ, ದಪ್ಪಗಾಗಿರುವ ಅಣ್ಣ ತಂಗಿಯರು ಹೀಗೇನೆ 1 ಕಾಲಿಂದ 2 ಕಾಲಿಂದ ಎಷ್ಟು ಬಾರಿ ಮಾಡಬೇಕು? 100, 200 ಬಾರಿ. ಬಾಕಿಯವರು ಮರ್ಕಟಾಸನ ಮಾಡಿ. ಇವೆಲ್ಲ ರೋಗಗಳನ್ನು ಕ್ಯೂರ್ ಮಾಡ್ತೀವಿ. ನರ್ವಸ್ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡ್ತೀವಿ. ಇಮ್ಯುನಿಟಿಯನ್ನು ಹೆಚ್ಚಿಸ್ತೀವಿ. ನಾವು ಶರೀರ ಬಲವನ್ನು, ಯಾವ ಬಲ ಹೇಳಿ? ಶರೀರ ಬಲ, ಇಂದ್ರಿಯ ಬಲ, ಮನೋಬಲ, ಆತ್ಮಬಲ, ಬ್ರಹ್ಮಬಲವನ್ನು ಪ್ರಬಲ ಮಾಡ್ತೀವಿ. ಯತ್ರ ಬ್ರಹ್ಮ ಚ ಕ್ಷತ್ರಂ ಚ. ಶರೀರ ಬಲ ಇದು ಒಂದು ಬಲ. ಮನೋಬಲ, ಆತ್ಮಬಲ. ನಾ ಯೋಗಾತ್ ಪರಂಬಲಂ ಹೇಳಿ. ನಾ ಯೋಗಾತ್ ಪರಂಬಲಂ. ಜೋರಾಗಿ ಹೇಳಿ. ನಾ ಯೋಗಾತ್ ಪರಂಬಲಂ. ಯೋಗಕ್ಕಿಂತ ದೊಡ್ಡ ಯಾವುದೇ ಬಲವಿಲ್ಲ. ಯೋಗಕ್ಕಿಂತ ದೊಡ್ಡ ಯಾವುದೇ ಔಷಧಿ ಇಲ್ಲ. ಯೋಗಕ್ಕಿಂತ ದೊಡ್ಡ ಯಾವುದೇ ಉದ್ಯೋಗವಿಲ್ಲ. ಯೋಗಕ್ಕಿಂತ ದೊಡ್ಡ ಶಕ್ತಿ ಇಲ್ಲ. ಯೋಗಕ್ಕಿಂತ ದೊಡ್ಡ ಸಾಮರ್ಥ್ಯವಿಲ್ಲ. ಯೋಗಕ್ಕಿಂತ ದೊಡ್ಡ ಸುಖವಿಲ್ಲ. ಯೋಗಕ್ಕಿಂತ ಅಧಿಕ ಯಾರೇ ಸುಂದರವಿಲ್ಲ. ಯೋಗದಿಂದ ದೊಡ್ಡ ಶಕ್ತಿ ಇಲ್ಲ. ಮರ್ಕಟಾಸನ. ಮತ್ತೆ ನಾನಂತಿದ್ದೀನಿ, ಯೋಗ ಮಾಡಿ. ಕೊರೋನಾದ್ದು 2ನೇ 3ನೇ 100 ಅಲೆಗಳು ಬರಲಿ, ಎಷ್ಟೇ ಬಿರುಗಾಳಿ ತೂಫಾನ್ ಬರಲಿ,
ನೀವು ಯೋಗ ಮಾಡ್ತಾ ಇರಿ. ಮತ್ತೆ ಮರ್ಕಟಾಸನದ ಇದು ರಿಲ್ಯಾಕ್ಸೇಷನ್ನ ಪೋಸ್ ಆಗಿತ್ತು. ನೀವು ಇನ್ನೊಮ್ಮೆ ಮಾಡಿ ಒಬಿಸಿಟಿ ಅಭ್ಯಾಸ. ನಿಮ್ಮ ಪ್ರಾಕ್ಟೀಸ್ ನೀವು ನಿರಂತರವಾಗಿಡಿ. ಮತ್ತೆ ನಾನು ಹೇಳೋದನ್ನ ಕೇಳಿ. ಎಷ್ಟು ಸಮಯ ಮಾಡಬೇಕು? ನಿಮ್ಮ ಬಳಿ 24 ಗಂಟೆ ಇರುತ್ತೆ. 1 ಗಂಟೆ ಪೂರ್ತಿ ಪ್ರಾಮಾಣಿಕತೆಯಿಂದ ಹೇಗೆ ನಾನು ಹೇಳ್ತೇನೆ ಹಾಗೆ ನೀವು ಮಾಡ್ತಾ ಹೋಗಿ. ಯಾರಿಗೆ ಹೆಚ್ಚು ರೋಗಗಳಿವೆ ಅವರು ಹೆಚ್ಚು ಸಮಯ ಮಾಡಬೇಕು. ನಿಮ್ಮ ಬಾಡಿಯ ಕಂಡೀಷನ್ಸ್ ತುಂಬ ಕೆಟ್ಟು ಹೋಗಿವೆ. ನೀವು ನಿಮ್ಮ ಶರೀರದ ಮೇಲೆ, ಇಂದ್ರಿಯದ ಮೇಲೆ, ಮನಸ್ಸಿನ ಮೇಲೆ, ನಿಮ್ಮ ಆತ್ಮದ ಮೇಲೆ ತುಂಬ ಅತ್ಯಾಚಾರ ಮಾಡಿದ್ದೀರಿ. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಒಂದು ಬಾರಿ ಆದರೂ ರೇಲನ್ನು ಹಳಿ ಮೇಲೆ ತರಲು. ಒಮ್ಮೆ ಕಳೆದು ಹೋದ ಬಲ ಯಾವುದೇ ಶಕ್ತಿಯನ್ನು ಪಡೆಯಲು. ನಾನು ಹೇಳ್ತೀನಲ್ಲ, ಯೋಗದಿಂದ ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ರಿಜುವಿನೇಷನ್ ಮತ್ತು ನಿಮಗೆ ದಿವ್ಯ ಜೀವನದ ಪ್ರಾಪ್ತಿಯಾಗುತ್ತೆ. ಜೀವನ ಟ್ರಾನ್ಸ್ಫಾರ್ಮೇಷನ್ ನೋಡಿ. ನಿಮ್ಮ ಅಭ್ಯಾಸ, ಸೊಂಟ ನೋವು ಇರುವವರು ಸೊಂಟದ ಅಭ್ಯಾಸ ಮಾಡಿ. ಮರ್ಕಟಾಸನ, ಪವನ ಮುಕ್ತಾಸನ, ಏಕಪದ್ಮ ಮುಕ್ತಾಸನ, ಸೇತು ಬಂಧಾಸನ, ಕಟಿ ಉತ್ತಾಸನ ಮಾಡಿ ನೀವು. ಮತ್ತು ಮಕರಾಸನ, ಭುಜಂಗಾಸನ, ಶಲಭಾಸನ ಮಾಡಿ. ಯಾರಿಗೆ ಸೊಂಟ ನೋವಿದೆ ಅವರು ಸೊಂಟ ನೋವಿನ ಪೂರಾ ಪ್ಯಾಕೇಜ್ ಮಾಡಬೇಕು. ನೇರ ಮಲಗಿ, ಉಲ್ಟಾ ಮಲಗಿ, ಕುಳಿತುಕೊಂಡು, ಉಷ್ಟ್ರಾಸನ, ನಿಂತ್ಕೊಂಡು, ತಾಡಾಸನ, ಲಿಪ್ತ ತಾಡಾಸನ, ಅರ್ಧ ಚಕ್ರಾಸನ ಪೂರ್ತಿ ಪ್ಯಾಕೇಜ್ ಮಾಡಿಕೊಳ್ಳಿ. ಯಾರಿಗೆ ಸೊಂಟ ನೋವಿದೆ ಅವರು ಒಂದೊಂದು ಕಾಲಿನಿಂದ ಏಕಪಾದ ಮುಕ್ತಾಸನ, ಸೇತು ಬಂಧಾಸನ, ಕಟಿ ಉತ್ತಾನಾಸನ. ಬಾಕಿಯವರು ನನ್ನೊಂದಿಗೆ ಬನ್ನಿ. ಒಂದು ಅಭ್ಯಾಸದ ಹೆಸರು ನಾನು ನಿಮಗೆ ಹೇಳಿದ್ದೀನಿ, ಇಂಟೆಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಯೋಗಾಸನದೊಂದಿಗೆ ಪ್ರಾಣಾಯಾಮ, ಪ್ರಾಣಾಯಾಮದೊಂದಿಗೆ ಧ್ಯಾನ. ಏನು ಹೆಸರು ಹೇಳಿದೆ? ಇಂಟೆಗ್ರೇಟೆಡ್ ಯೋಗ ಪ್ರಾಕ್ಟೀಸ್. एकीकृत, समन्वित, समग्र, वैज्ञानिक, ಸೈಂಟಿಫಿಕ್ ಇಫೆಕ್ಟ್ ಯೋಗ ಪ್ರಾಕ್ಟೀಸ್. ಪವನ ಮುಕ್ತಾಸನ 100 ಬಾರಿ ಕಪಾಲ್ ಭಾತಿ ಮಾಡಿ ಒಂದು ರೌಂಡಲ್ಲಿ. 100ರಿಂದ 200 ಬಾರಿ ಮಾಡಿ ಕಪಾಲ್ ಭಾತಿ. ಎಷ್ಟು ದೀರ್ಘ ಮಾಡ್ತೀರಿ? ಒಂದು ಕ್ಷಣದಿಂದಲೇ ರೂಪಾಂತರ ಪ್ರಾರಂಭವಾಗುತ್ತೆ. ಮತ್ತೆ ನಾನು ಒಂದೊಂದು ಕ್ಷಣದ ಅದರ ಸೈಂಟಿಫಿಕ್ ಇವ್ಯಾಲ್ಯುಯೇಷನ್ ಮಾಡಿದ್ದೀನಿ. ಆಸನದ, ಪ್ರಾಣಾಯಾಮದ ಮತ್ತು ಧ್ಯಾನದ್ದು ಕೂಡ. ಒಂದೊಂದು ಕ್ಷಣದ ರೂಪಾಂತರವಾಗುತ್ತೆ. ಮಹರ್ಷಿ ಪತಂಜಲಿ ಹೇಳ್ತಾರೆ, क्षण तत्क्रमयो संयमात् विवेकजं ಜ್ಞಾನ. ಒಂದೊಂದು ಕ್ಷಣ ಏನು ರೂಪಾಂತರವಾಗುತ್ತೆ ಅದನ್ನು ಅನುಭವಿಸಿ. ಯೋಗ ಚಿತ್ತ ವೃತ್ತಿ ನಿರೋಧ. ನಿಮ್ಮ ಸ್ವರೂಪದಲ್ಲಿ ಪ್ರತಿಷ್ಠಿತರಾಗಿ. ನೀನೊಬ್ಬ ವ್ಯಕ್ತಿ ಮಾತ್ರವಲ್ಲ, ಶರೀರ ಮಾತ್ರವಲ್ಲ, ಇಂದ್ರಿಯವನ್ ಪ್ರಾಣ ಮಾತ್ರವಲ್ಲ. ನೀನು ಅಜರಮರ, ನಿತ್ಯ, ಅವಿನಾಶಿ, ಸುಖಮಯ, ಶಾಂತಿಮಯ, ಆನಂದಮಯ, ತಚ್ಚಿದಾನಂದ ಸ್ವರೂಪ ಮಹಾತ್ಮನು. ನಿನ್ನಲ್ಲಿ ಅನಂತ ಜ್ಞಾನ, ಶಕ್ತಿ, ಸಂವೇದನೆ, ವಿದ್ಯೆ, ವಿಭೂತಿಯ ಐಶ್ವರ್ಯವಿದೆ. ನೀನು ಶಾಶ್ವತದ ಪ್ರತಿನಿಧಿಯು, ಭಗವಂತನ ಅಂಶ, ಋಷಿಗಳ ವಂಶ. ಪವನ ಮುಕ್ತಾಸನ. ನೂರು 200 ಬಾರಿ ಪವನ ಮುಕ್ತಾಸನ. ಆಸನದ ಜೊತೆಗೆ ಪ್ರಾಣಾಯಾಮ, ಪ್ರಾಣಾಯಾಮದ ಜೊತೆಗೆ ಧ್ಯಾನ, ಅತಿ ಯೋಗಾನುಶಾಸನ.
ಕಂಪ್ಲೀಟ್ ಡಿಸಿಪ್ಲಿನ್, ಪೂರ್ತಿ ಸಂಯಮ, ಸಾಧನೆ ಸಾಧನ ಪೂರ್ತಿ ನಡಿಬೇಕು. ಯೋಗ ಅಂದ್ರೇನು? ಯೋಗ ಸಾಧನೆ ಸಾಧನ ಅನುಶಾಸನ. ಶರೀರದ ಮೇಲೆ, ಇಂದ್ರಿಯದ ಮೇಲೆ, ಮನಸ್ಸಿನ ಮೇಲೆ, ಶ್ವಾಸದ ಮೇಲೆ ನಿಮ್ಮ ಅನುಶಾಸನ, ನಿಮ್ಮ ನಿಯಂತ್ರಣ, ಇದಕ್ಕಂತಾರೆ ಯೋಗ. ಇದರಲ್ಲೇನಾಗುತ್ತೆ? ಇದರಲ್ಲಿ ನಿಮ್ಮ ಮನಸ್ಸಿನಲ್ಲಾಗುವ ಚಂಚಲತೆ ಇದೆಯಲ್ಲ, ನೀವು ಮನ ಬಂದಂತೆ ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಬರುತ್ತೆ ಅಲ್ಲಿ ಹರಿಯುತ್ತೀರಿ, ಅಲ್ಲೇ ವೃತ್ತಿ ಸಾರು ಭ್ರಮೆಯಾಗ್ತೀರಾ. ಯೋಗ ಶತ ವೃತ್ತಿ ನಿರೋಧ ತದಾ ದೃಷ್ಟ ಸ್ವರೂಪ ಅವಸ್ಥಾನಂ. ಇದಕ್ಕಾಗಿ ಅಭ್ಯಾಸ ಮಾಡಿ, ಪೂರ್ತಿಯಾಗಿ ಅಭ್ಯಾಸ ಮಾಡಿ. ಈ ಅಭ್ಯಾಸವನ್ನು ಪೂರ್ತಿಯಾಗಿ ಮಾಡಿ. ಇದು ಕೇವಲ ಡಯಾಬಿಟೀಸ್ಗಾಗಿ ಅಲ್ಲ, ಹೊಟ್ಟೆಗಾಗಿ ಕೂಡ, ಕರುಳಿಗಾಗಿ, ಲಿವರ್, ಕಿಡ್ನಿಗಾಗಿ, ಇದು ಇನ್ಫರ್ಟಿಲಿಟಿಗಾಗಿ. ಸಮಸ್ಯೆ ಬೇರೆನೇ ಇದ್ದರೆ, ಯಾರಿಗೆ ವಾತ ರೋಗವಿದೆ ಅವರು ಪವನ ಮುಕ್ತಾಸನ ಮಾಡಿ. ಪೀಡಾ ನಿರ್ಗೋಲ್ ಆರ್ಥೋಗ್ರಿಡ್ ತಿನ್ನಿರಿ. ಮಾಂಸಖಂಡಗಳು ಬಲಹೀನವಾಗಿದ್ದರೆ ಅಂದರೆ ಸ್ಪ್ರಿಲೂನ, ಮಸಲ್ಸ್ ವೀಕ್ ಆಗಿದ್ದರೆ ಸ್ಪ್ರಿಲೂನ. ನರ್ವಸ್ ಸಿಸ್ಟಮ್, ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ನಲ್ಲಿ ಡಿಸಾರ್ಡರ್ ಬರುತ್ತೆ, ಇದು ಕೂಡ ವಾತದಿಂದಾಗಿ. ಮತ್ತು ಒಳಗಿಂದ ನರಗಳಲ್ಲಿ ವಾತದಿಂದ ಪೀಡೆಯಾಗಲು ಶುರುವಾಗುತ್ತೆ, ಅದನ್ನು ನಾರೀಗತ ವಾತ ಅಂತಾರೆ. ನ್ಯೂರೋ ಪೇನ್ ಆಗುತ್ತೆ, ಪೇನ್. ಕೆಲವರಿಗೆ ಮಸ್ಕುಲರ್ ವಾತವಾಗುತ್ತೆ. ಮಾಂಸಖಂಡದಲ್ಲಿ ನೋವು ಶುರು ಆಗುತ್ತೆ, ಫೈಬ್ರೋಮೈಲ್ಜಿಯಾ, ಹೇಳೋಕೆ ಆಗಲ್ಲ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ಎಂಥ ನೋವೇ ಇರಲಿ, ಪೀಡಾ ನಿರ್ಗೋಲ್, ಆರ್ಥೋಗ್ರಿಡ್, ಸ್ಪ್ರಿಲ್ಯೂನಾ, ಮೋರಿಂಗಾ, ಸಿವಕ್ಥಾಲ್, ವಿಟಮಿನ್ ಡಿ ಮತ್ತು B12 ಇತ್ಯಾದಿಯ ಡೆಫಿಷಿಯನ್ಸ್ ಆಗಿದ್ದರೆ ಅದಕ್ಕಾಗಿ ವಿಟಮಿನ್ ಡಿ ಲೈಕಿನ್, B12 ಕಾರ್ನ್ ಹಾಲ್ನಿಂದ, ಕ್ಯಾಲ್ಶಿಯಂ ಮುಕ್ತಾ ಶುಕ್ತಿ ಮೋತಿ ಪಿಷ್ಟಿನೇ, ಪತಂಜಲಿ ನ್ಯೂಟ್ರಿಲಾ ವಿಟಮಿನ್ ಡಿ, B12. ಮತ್ತೆ B12 ಕಡಿಮೆ ಆದರೆ ಮೊರಿಂಗಾದಿಂದ ಸಿಗತ್ತೆ ಡೈಲಿ ಎನರ್ಜಿ, ಮತ್ತು ಮಲ್ಟಿವಿಟಮಿನ್ ಡೈಲಿ ಆಕ್ಟಿವ್. ಕ್ಯಾಲ್ಶಿಯಂನ ಕೊರತೆ ಇದ್ದರೆ ಡೆಫಿಷಿಯನ್ಸಿ ಕೂಡ ಡಿಸೀಸ್ನ ದೊಡ್ಡ ಕಾರಣ. ಬೋನ್ ಹೆಲ್ತ್, ಮುಕ್ತಾಶಕ್ತಿ ಮೋತಿಪಿಷ್ಟಿಯಿಂದ. ಪಾಲಕ್, ರೋಜಿ ಹಿಪ್ಸ್ ಮತ್ತು ಮಂಡೂರ್ನಿಂದ ಐರನ್ ಕಾಂಪ್ಲೆಕ್ಸ್, ಫ್ಲ್ಯಾಕ್ ಸೀಡ್ಸ್ನಿಂದ ಒಮೆಗಾ 3679, ರೋಜಿ ಹಿಪ್ಸ್ನಿಂದ ವಿಟಮಿನ್ ಸಿ. ಈ ಚಿಕ್ಕ ಪುಟ್ಟ ಪೋಷಕ ತತ್ವಗಳು ಬಲಹೀನ. ನೋಡಿ, ನಮ್ಮ ಶರೀರ ಅದಂದರೆ ವಿರುದ್ಧ ಕಾರ್ಯ ಮಾಡಬಾರ್ದು, ಅದನ್ನು ಬಾಡಿ ರಿಜೆಕ್ಟ್ ಮಾಡಬಾರ್ದು, ಬಾಡಿ ರಿಯಾಕ್ಟ್ ಮಾಡಬಾರ್ದು. ಅದಂದರೆ ಪ್ರಕೃತಿ. ಪ್ರಕೃತಿಯು ನಮ್ಮ ಸನಿಹವಿದೆ, ಜೊತೆಗಿದೆ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ ಮಾಡಿ. ನೌಕಾಸನ ನಂತರ ಸೇತು ಬಂಧಾಸನ, ಪಾದಾಂಗುಷ್ಟನಾಶ, ಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ, ನಾನು ಹೇಳಿದನ್ನು ಮಾಡಿ. ಗಮನವಿಟ್ಟು ಕೇಳಿ ಈ ವಿಷಯವನ್ನ, ತುಂಬ ಮಹತ್ವಪೂರ್ಣ ಈ ತಥ್ಯ. ಬಾಡಿ ಕೆಮಿಕಲ್ಸ್ಗೆ ರಿಯಾಕ್ಟ್ ಮಾಡುತ್ತೆ. ನೀವೇನು ಔಷಧಿ ತಗೋತೀರಿ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ, ಶರೀರವೇ ರಿಯಾಕ್ಟ್ ಮಾಡುತ್ತೆ. ಒಂದೊಂದು ಅಭ್ಯಾಸವನ್ನು 1-2 ನಿಮಿಷ ಮಾಡಲು ಪ್ರಯತ್ನಿಸಿ. ಪೂರ್ತಿ ಪರ್ಫೆಕ್ಷನ್ ಜೊತೆ ಮಾಡಿ, ತುಂಬ ಲಾಭ ಸಿಗುತ್ತೆ.
ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ ಮತ್ತು ಆಧ್ಯಾತ್ಮಿಕ ಜೀವನ ಶೈಲಿ ಏನಿದೆ, ಇದು ಪ್ರಿವೆನ್ಷನ್ ಕೂಡ. ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್, ರೋಗಗಳ ಕಂಟ್ರೋಲ್ ಮತ್ತು ಕ್ಯೂರ್, ಅಕ್ಯೂಟ್ ಮ್ಯಾನೇಜ್ಮೆಂಟ್, ವೇರಿಯೇಷನ್, ಪ್ಯಾಲಿಯೇಷನ್. ಎಲ್ಲಕ್ಕಿಂತ ದೊಡ್ಡ ವಿಷಯ ಇದರಲ್ಲಿ ಸಸ್ಟೈನೇಬಲ್ ಹೆಲ್ತ್, ಸ್ಥಿರ ಸ್ವಾಸ್ಥ್ಯ, ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಸ್ಗಾಗಿ. ಮಧ್ಯ ದಣಿವಾದರೆ ಇಲ್ಲೇ ಆರಾಮ ಮಾಡಿ. ನಿರಂತರವಾಗಿ 1-2 ನಿಮಿಷ ಮಾಡುವ ಅಭ್ಯಾಸ ಮಾಡಿ. ಪರ್ಫೆಕ್ಷನ್ನ ಜೊತೆಗೆ ಮಾಡಿ. ಸೇತುಬಂಧಾಸನ. ಸಂಘಟಿತ ಸುಳ್ಳು, ಸಂಘಟಿತ ದುಷ್ಪ್ರಚಾರ, ಸಂಘಟಿತ ರೂಪದಿಂದ ಇಡೀ ಜಗತ್ತಿನಲ್ಲಿ ಭ್ರಮೆ, ಸಂಶಯ, ತಪ್ಪು ಕಲ್ಪನೆ, ಭ್ರಾಂತಿ ಉಂಟು ಮಾಡುತ್ತೆ. BP, ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ಆಸ್ತಮಾ. ಅರೆ ಸ್ವಾಶಾರಿ ಕಾತ್ ಕುಡೀರಿ, ಸ್ವಾಶಾರಿ ವಟಿ ತಗೊಳ್ಳಿ, ಸ್ವಾಶಾರಿ ಗೋಲ್ಡ್ ತಗೊಳ್ಳಿ. ಹೆಚ್ಚಾಗಿದ್ರಿ ಮತ್ತೆ ಅಂದರೆ ಕರ್ಕ್ಯುಮಿನ್ ಗೋಲ್ಡ್ ತಗೊಳ್ಳಿ. ಮತ್ತೆ ನೀವು ತೆಗೋಬೇಕು ತ್ರಿಭುವನ್ ಕೀರ್ತಿರಾಸ. ಲಕ್ಷ್ಮೀ ವಿಲಾಸ್ ಶ್ರವಣ್ ಸಂಜೀವಿನಿ ವಟಿ ತಗೊಳ್ಳಿ. ಹಾಲಲ್ಲಿ ಅರಿಶಿಣ, ಶಿಲಾಜಿತ್, ಚ್ಯವನ್ಪ್ರಾಶ್ ತಗೊಳ್ಳಿ. ಹಾರ್ಟಿನ ಪ್ರಾಬ್ಲಮ್ ಇದ್ದರೆ ಹೃದಯಾಮೃತ, ಕಾರ್ಡಿಯೋಗ್ರೀಟ್, ಅರ್ಜುನ ಛಾಲ್ ಕುಡೀರಿ. ಎಷ್ಟೇ ಭಯಾನಕ ಪಾರ್ಕಿನ್ಸನ್ ಇದ್ದರೆ ಮೇಧಾವಟಿ ತಗೊಳ್ಳಿ, ನೀರೋಗ್ರೀಟ್ ತಗೊಳ್ಳಿ, ಸ್ಪ್ರಿಲೂನಾ ತಗೊಳ್ಳಿ, ಸಿಬಕ್ತೇನ್ ತಗೊಳ್ಳಿ. ಈಗ ಈ 4-5 ಔಷಧಿಗಳನ್ನು ಕೊಟ್ಟು ಸಿಬಕ್ಥೋಲ್, ಮೇಧಾವಟಿ ಊಟ ಆದಮೇಲೆ ತಗೋಬೇಕು. ಕರ್ಕ್ಯುಮೆನ್ ಗೋಲ್ಡ್. ವಾತ, ಪಿತ್ತ, ಕಫ ಬೇರೆ ಬೇರೆ ಕಾರಣಗಳಿದ್ರೆ ಸ್ಪ್ರಿಲೂನಾ, ಸಿಬಕ್ಥೋಲ್, ಮೇಧಾವಟಿ ತಿಂದ ಬಳಿಕ ಬರೀ ಹೊಟ್ಟೆ ಇಮ್ಯುನೋಗ್ರೀಟ್ ಮತ್ತೆ ನ್ಯೂರೋಗ್ರೀಟ್ ಕೊಡಿ. ಪಾರ್ಕಿನ್ಸನ್ ಗುಣವಾಗುತ್ತೆ. ಪಾರ್ಕಿನ್ಸನ್ಸ್ನ ಬೇರೆ ಬೇರೆ ಸ್ಟೇಜಸ್ ಇವೆ. ಯಾರಿಗೆ ನಡೆಯೋದು ತುಂಬಾ ಕಷ್ಟವಾಗ್ತಿತ್ತೋ ಅವರಿಗೆ ನಾನು ಓಡೋದನ್ನು ಕಲಿಸಿದೆ. ಲೈವ್ ಎಕ್ಸಾಂಪಲ್ಸ್ ನೀವು ನೋಡಿದ್ರಿ. ಪಾರ್ಕಿನ್ಸನ್ಸ್, ಯಾರಿಗೆ ಅಗತ್ಯವಿದೆ, ಮಕ್ಕಳಂತೂ ಆರಾಮವಾಗಿ ಮಾಡ್ತಾರೆ. ಟೈಪ್ 1 ಡಯಾಬಿಟೀಸ್ನವರು. ಇದು ನಾಭಿಯನ್ನ ಧರಣವನ್ನು ಗುಣಪಡಿಸುತ್ತೆ. ಪಾದಂಗಷ್ಟು ನಾಶ, ಸ್ಪರ್ಶಾಸನ. 2 ಕಾಲಿಂದ ಆಗದಿದ್ದರೆ 1 ನೀವು ಮಾಡಿ. ಹೆಚ್ಚು ಮಾಡೋಕ್ಕಾಗದಿದ್ರೆ ಕಡಿಮೆ ಅಂದರೆ ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ, ಸೇತುಬಂಧಾಸನ. ಇಷ್ಟಾದರೂ ಮಾಡಿ, ಎಲ್ಲರೂ ಮಾಡಿ. 5 ನಿಮಿಷಗಳಿಂದ 10 ನಿಮಿಷಗಳಷ್ಟು ಮಾಡಿ. ಇದು ಹೊಟ್ಟೆಗಾಗಿ, ಪ್ಯಾಂಕ್ರಿಯಾಸ್ಗಾಗಿ, ಲಿವರ್, ಸ್ಪ್ಲೀನ್, ಇಂಟೆಸ್ಟೈನ್ ನೋವಿಗಾಗಿ, ಯುಟೆರಸ್ಗಾಗಿ, ಇನ್ಫರ್ಟಿಲಿಟಿಗಾಗಿ, ರೀಪ್ರೊಡಕ್ಟಿವ್, ಆಕ್ಸಿಡೇಟಿವ್, ಡೈಜೆಸ್ಟಿವ್ ಸಿಸ್ಟಮ್ಗಾಗಿ. ಜೊತೆಗೆ ಇದು ವಾತರೋಗಕ್ಕೂ ಒಳ್ಳೆಯದು.
ನಿಮ್ಮ ಅಭ್ಯಾಸ ಪೂರ್ತಿ ಮಾಡಿ. ಸರ್ವಾಂಗಾಸನ ನಮ್ಮ ದರ್ಶನಶಾಸ್ತ್ರದಲ್ಲಿ ಸಿದ್ಧಾಂತ, ಕಾರಣಕಾರ್ಯ ಸಿದ್ಧಾಂತ. ಕಾರಣವಿಲ್ಲದೆ ಯಾವುದೇ ಕಾರ್ಯ ಆಗೋದಿಲ್ಲ, ಅಕಾರಣ ಏನೂ ಆಗೋದಿಲ್ಲ. ರೋಗಗಳ ಕಾರಣವನ್ನು ನಾವು ನಿವಾರಿಸ್ತೀವಿ. ಹಾಗಾಗಿ ಒಂದು ಯೋಗದಿಂದ, ಒಂದು ಯಜ್ಞದಿಂದ, ಈ ಆಯುರ್ವೇದದಿಂದ, ನೇಚುರೋಪತಿಯಿಂದ ಚಿಕ್ಕ ಜೀವನದ ಚಿಕ್ಕ ಸಿದ್ಧಾಂತವಿದೆ. ಜೀವನದ ಮರ್ಯಾದೆಗಳು, ಅನುಶಾಸನ, ಥೆರಪಿ, ಅದಕ್ಕೆ ಏನಾದರೂ ಹೇಳ್ಕೊಳ್ಳಿ. ಸರ್ವಾಂಗಾಸನ, ಹಲಾಸನ 1-2 ನಿಮಿಷ ಮಾಡಿ ನೀವು. ಮತ್ತೆ ಗಮನವಿಟ್ಟು ಕೇಳಿ. ದೇವರಿಗೆ ಗೊತ್ತಿತ್ತು ಇವನೊಬ್ಬ ದೊಡ್ಡ ನಿರ್ಲಜ್ಜನು, ಇವನು ಸ್ವಾರ್ಥಿಯೂ ಆಗಬಹುದು. ಅದಕ್ಕಾಗಿ ಎಲ್ಲ ವ್ಯಕ್ತಿಗಳಿಗೆ ಪ್ರಕೃತಿ ಮತ್ತು ಪರಮಾತ್ಮನು ಸ್ವಾವಲಂಬಿ, ಆತ್ಮನಿರ್ಭರ ಮಾಡಿದ್ದಾನೆ. ಯೋಗ ಮಾಡುವಾಗ ನೀವು ದಣಿದ್ರೆ ಬರೀ 10-20 ಸೆಕೆಂಡ್ನ ವಿಶ್ರಾಮ ತೆಗೆದುಕೊಳ್ಳಿ. ಶ್ವಾಸದೊಂದಿಗೆ ಏಕಾತ್ಮರಾಗಿ. ಸರಿ, ಉಲ್ಟಾ ಮಲಕೊಳ್ಳಿ. ರೋಗಗಳನ್ನು ವಿಭಾಗಿಸೋಣ. ಕ್ಲಾಸಿಫಿಕೇಶನ್ ಮಾಡೋಣ. ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್, ಫಂಗಲ್ ಡಿಸೀಸ್, ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಹಾಗೆ 2 ಭಾಗ ಮಾಡೋಣ. ಇದರ 2 ಶಾಖೆಗಳು, ಆಮೇಲೆ ಇದರ ವಿಸ್ತಾರವಿದೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಕಾರಣ ನೀವು ನಿಜವಾಗಿ ನೋಡಿದರೆ ಅದು ಫಂಗಲ್ ಡಿಸೀಸ್ಗೆ ಫಂಗಸ್ಸೇ ಕಾರಣವಾಗಿದೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಇದಂತೂ ಕಮ್ಯುನಿಕೇಬಲ್ ಡಿಸೀಸ್ ಆಗೋಯ್ತು. ಅವೇನು? ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸ್, ಜೆನೆಟಿಕ್ ಡಿಸೀಸ್, ಕೆಲವರಿಗೆ ಆಮೇಲೆ ಆಟೋಮಿನ್ ಡಿಸೀಸ್, ಇನ್ಕ್ಯಾರಿಯಬಲ್ ಡಿಸೀಸ್, ಏನೇ ಹೆಸರು ಕೊಟ್ರಿ. ಡಿಸೀಸ್ನಿಂದ ಡಿಸೀಸ್, ಎನ್ವೈರ್ಮೆಂಟಲ್ ಡಿಸೀಸ್, ತಪ್ಪು ತಿಂಡಿ ತಿನಿಸಿಂದ ಡಿಸೀಸ್, ಡ್ರಗ್ಸ್ನಿಂದ ಡಿಸೀಸ್, ತಪ್ಪು ಅಭ್ಯಾಸಗಳಿಂದ ಡಿಸೀಸ್. ಇದು ನೀವು ಪೂರ್ತಿ ಈ ರೋಗಗಳ ಕಾರಣಗಳ ವಿಶ್ಲೇಷಣೆ ಮಾಡಿದರೆ, ವಾಟ್ ಈಸ್ ದ ಬೇಸಿಕ್ ಕಾಸ್ ಆಫ್ ಆಲ್ ಡಿಸೀಸಸ್? ಒಂದು ವಾಕ್ಯದಲ್ಲಿ ನಾನು ಹೇಳ್ತೀನಿ, ಯೋಗ ಮಾಡದೇ ಇರೋದ್ರಿಂದ ರೋಗ ಉಂಟಾಗತ್ತೆ, ಯೋಗ ಮಾಡದೇ ಇರೋದ್ರಿಂದ ಎಲ್ಲ ರೋಗಗಳು ಆಗುತ್ತವೆ, ಮತ್ತು ಯೋಗ ಮಾಡೋದ್ರಿಂದ ಎಲ್ಲ ರೋಗಗಳು ಗುಣವಾಗುತ್ತವೆ. ಪೂರ್ತಿ ಬಾಡಿ ಆರ್ಡರ್ನಲ್ಲಿ ಬರುತ್ತೆ.
ಅಂದರೆ ಹೇಗೆ ಡಿಸಾರ್ಡರ್ ಆಗುತ್ತೆ, ಮಕರಾಸನ, ಭುಜಂಗಾಸನ ಇತ್ಯಾದಿ ಮಾಡುವುದು. ಇದು ತುಂಬ ಗಂಭೀರ ವಿಷಯಗಳು, ತುಂಬ ತಥ್ಯಪೂರ್ಣ ವಿಷಯ, ತುಂಬ ವೈಜ್ಞಾನಿಕ ವಿಷಯ. ಮತ್ತೆ ನಾನು ತರ್ಕ, ತಥ್ಯ, ಯುಕ್ತಿ, ಪ್ರಮಾಣದ ಜೊತೆಗೆ ಎವಿಡೆನ್ಸ್ನೊಂದಿಗೆ ಮಾತಾಡ್ತೇನೆ. ಕಾನ್ಫಿಡೆನ್ಸ್ ಅಂತೂ ಹಾಗೇನೆ ಬರುತ್ತೆ. ರಿಸರ್ಚ್ ಮತ್ತು ಎವಿಡೆನ್ಸ್ ಕೊಡದೆ ನಾವೇನಾದರೂ ಮಾತಾಡಿದರೆ ಜಗತ್ತು ಒಪ್ಪೋದಿಲ್ಲ. ಮಕರಾಸನ, ಭುಜಂಗಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ತಡೆಯಿರಿ ನೀವು. ಬೊಜ್ಜಿದ್ದ ಅಣ್ಣ ತಂಗಿಯರಿಗೆ 10-20 ಬಾರಿ ಮಾಡಿಸ್ತೀನಿ. ಬೊಜ್ಜಿದ್ದ ಅಣ್ಣ ತಂಗಿಯರು 10, 20, 50, 100 ಬಾರಿ ಮಾಡಬೇಕು. ಹೀಗೆ ರಿದಮ್ನೊಂದಿಗೆ ಮಾಡಿ. ಬಾಕಿ ಯಾರಿಗೆ ಸೊಂಟ ನೋವಿನ ಪ್ರಾಬ್ಲಮ್ ಇದೆ 5 ನಿಮಿಷದವರೆಗೆ ಹೀಗೆ ಹೋಲ್ಡ್ ಮಾಡಬೇಕು. ಒಂದಿನದಲ್ಲಿ 5 ನಿಮಿಷವಂತೂ ಆಗಲಿಕ್ಕಿಲ್ಲ, 5 ನಿಮಿಷ ಬೇಕಾಗಬಹುದು, ಚಿಂತಿಲ್ಲ. ಶ್ವಾಸವನ್ನು ಹೋಲ್ಡ್ ಮಾಡಿ ಅಭ್ಯಂತರ ಪ್ರಾಣಾಯಾಮದ ಜೊತೆಗೆ, ಭಸ್ತ್ರಿಕಾದ ಜೊತೆಗೆ, ದೀರ್ಘ ಶ್ವಾಸದೊಂದಿಗೆ. ಒಬಿಸಿಟಿ ಇದೆ ಅವರಿಗೆ ಕಪಾಲಭಾತಿಯೊಂದಿಗೆ ಮಾಡಿಸ್ತೀನಿ.